ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀನಿವಾಸನ ಆಲಯದಲ್ಲಿ ವೈಭವವಾಗಿ ಭಾಷ್ಯಾಕಾರ ಉತ್ಸವ. ತಾಳಮೇಳಗಳೊಂದಿಗೆ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅದ್ಭುತವಾಗಿ ದರ್ಶನವಿತ್ತ ಶ್ರೀ ಭಗವದ್ ರಾಮಾನುಜಾಚಾರ್ಯರು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ರಾಮಾನುಜಾಚಾರ್ಯರ ತಿರುನಕ್ಷತ್ರೋತ್ಸವ. ಟಿಟಿಡಿ ಜಿಎಚ್ ಸ್ವಾಮಿಗಳ ಆಧ್ವರ್ಯದಲ್ಲಿ ಭಾಷ್ಯಕಾರರಿಗೆ ಶಾಸ್ತ್ರೋಕ್ತವಾಗಿ ಶಾತ್ತುಮೊರೈ ಆಸ್ಥಾನ ಪೂಜೆ. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಭೂವೈಕುಂಠ ಎಂದು ಪ್ರಖ್ಯಾತಿ ಹೊಂದಿರುವ ತಿರುಮಲ ಕ್ಷೇತ್ರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವೈಖಾನಸ ಆಗಮುಕ್ತವಾಗಿ ಪೂಜೆಗಳು ಜರುಗುವ ಹಾಗೆ ಜಿಯರವರ ವ್ಯವಸ್ಥೆಯನ್ನು ಪ್ರತಿಷ್ಠೆ ಮಾಡಿ ಶ್ರೀ ಶ್ರೀನಿವಾಸನ ಕೈಂಕರ್ಯಗಳನ್ನು ನಿರ್ವಹಿಸುವ ಹಾಗೆ ರೂಪಕಲ್ಪನೆಯನ್ನು ಮಾಡಿದ ಪರಮ ಭಕ್ತಾಗ್ರೇಸರರು ಆಳ್ವಾರ್ ಶ್ರೇಷ್ಠರು ಶ್ರೀ ರಾಮಾನುಜಾಚಾರ್ಯರು. ಆದಿಶೇಷನ ದಿವ್ಯಾಂಶವಾಗಿ ಈ ಭೂಮಿಯಲ್ಲಿ ಜನ್ಮಿಸಿ ಶ್ರೀಮನ್ನಾರಾಯಣ ಅಷ್ಟಾಕ್ಷರಿ ಮಂತ್ರ ಮಹಿಮೆಯನ್ನು ಲೋಕಕ್ಕೆ ಪ್ರಖ್ಯಾತಿಗೊಳಿಸಿದ ಧರ್ಮನಿರತರು ಆಳ್ವಾರ್ ಅಗ್ರಗಣ್ಯರು ಭಗವದ್ ರಾಮಾನುಜಾಚಾರ್ಯರು. ಆ ಭಕ್ತಾಗ್ರೇಸನನ ಧರ್ಮನಿರತಿ ಮಹೋನ್ನತ ಭಕ್ತಿ ತತ್ವವನ್ನು ಸ್ಮರಿಸುತ್ತಾ ಏಪ್ರಿಲ್ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ತಿರುಮಲ ಕ್ಷೇತ್ರದಲ್ಲಿ ಭಾಷ್ಯಕಾರರ ಉತ್ಸವವನ್ನು ಟಿಟಿಡಿ ಘನವಾಗಿ ನಿರ್ವಹಿಸುತ್ತಿದೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ಭಗವದ್ ರಾಮಾನುಜಾಚಾರ್ಯರನ್ನು ವಿಶೇಷ ಅಲಂಕಾರದೊಂದಿಗೆ ತಿರುಚಿಯಲ್ಲಿ ಆಸೀನಗೊಳಿಸಿದ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ತಿರುಮಲ ಮಾಡಬೀದಿಗಳಲ್ಲಿ ಶ್ರೀರಾಮಾನುಜಾಚಾರ್ಯರ ತಿರುಚಿ ಉತ್ಸವ ಘನವಾಗಿ ಜರುಗಿತು. ಭಕ್ತರು ಭಗವದ್ ರಾಮಾನುಜಾಚಾರ್ಯರನ್ನು ತಿರುಚಿ ಸೇವೆಯಲ್ಲಿ ದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಎಚ್ ಸ್ವಾಮಿ, ಚಿಕ್ಕ ಜಿಎಚ್ ಸ್ವಾಮಿ, ಅಧಿಕಾರಿಗಳು, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು, ಏಕಾಂಗಿಗಳು ಪಾಲ್ಗೊಂಡಿದ್ದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವ ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಈ ತಿಂಗಳ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ ಜರುಗುವ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವವನ್ನು ಪುರಸ್ಕರಿಸಿ 7ನೆಯ ದಿನ ಮಂಗಳವಾರ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ಪ್ರಾಂಗಣದಲ್ಲಿ ಶ್ರೀ ಭಾಷ್ಯಕಾರರಿಗೆ ತಿರುಚಿ ಉತ್ಸವ ಘನವಾಗಿ ಜರುಗಿತು. ಭಾಷ್ಯಕಾರರ ಸನ್ನಿಧಿಯಿಂದ ಶ್ರೀರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ತಂದು ತಿರುಚಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಮಂಗಳ ಧ್ವನಿಗಳ ನಡುವೆ ಭಾಷ್ಯಕಾರರನ್ನು ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ಮಾಡಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಶಾಸ್ತ್ರೋಕ್ತವಾಗಿ ಪ್ರಬಂಧ ಗೋಷ್ಠಿ ಪಾರಾಯಣ, ಶಾತ್ತುಮೊರೈ ಆಸ್ಥಾನವನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಎಚ್ ಸ್ವಾಮೀಜಿ, ಚಿಕ್ಕ ಜಿಎಚ್ ಸ್ವಾಮಿಗಳು ಮತ್ತಿತರರು ಪಾಲ್ಗೊಂಡಿದ್ದರು.
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಣೂರು ವೈಕುಂಠಪುರಂನಲ್ಲಿ ನೆಲೆಸಿರುವ ಶ್ರೀ ತಿರುವೆಂಗಳನಾಥ ಸ್ವಾಮಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ತಿರುವೆಂಗಳನಾಥ ಸ್ವಾಮಿ ಬ್ರಹ್ಮರಥೋತ್ಸವದ ನಂತರ ನಡೆಯುವ ಸವಿತಾ ಸಮಾಜದ ಬಂಧುಗಳಿಂದ ಪುಷ್ಪ ವಿಮಾನೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ದೇವಾಲಯದ ಆವರಣವನ್ನು ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಮೂಲ ವಿಗ್ರಹಗಳಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮತ್ತು ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಪುಷ್ಪ ವಿಮಾನೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಟಿಟಿಡಿ ಬೋರ್ಡ್ ಸದಸ್ಯರಾದ ಎಸ್ ನರೇಶ್ ಕುಮಾರ್ ಆಗಮಿಸಿ ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸವಿತಾ ಸಮಾಜದ ಬಂಧುಗಳ ಗೌರವ ವಂದನೆಗಳನ್ನು ಸ್ವೀಕರಿಸಿ ಮಾತನಾಡಿದ ಟಿಟಿಡಿ ಬೋರ್ಡ್ ಸದಸ್ಯರು ಎಸ್ ನರೇಶ್ ಕುಮಾರ್ ಅವರು, ಕರ್ನಾಟಕದ SVBC 3 ಭಕ್ತಿ ಚಾನೆಲ್ ನಮ್ಮ ಸನಾತನ ದೇವಾಲಯಗಳ ಇತಿಹಾಸ, ಹೋಮಹವನ, ಪೂಜೆ, ಮಠಾಧೀಶರುಗಳ ಪರಿಚಯ, ರಥೋತ್ಸವಗಳು ವಿಶ್ವಾದ್ಯಂತ ಪ್ರಸಾರವನ್ನು ಮಾಡಿ ಭಕ್ತಿಯ ಮಾರ್ಗವನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ನೀಡುತ್ತಿರುವ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗ, ಅದೇ ರೀತಿ ವರದಿಗಾರರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಅರ್ಜುನನೇ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ದೇವಸ್ಥಾನಕ್ಕೆ ನನ್ನ ಕರೆದಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದರಲ್ಲೂ ನಮ್ಮ ಸವಿತಾ ಸಮಾಜ ಇಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಮ್ಮ ವೆಂಕಟೇಶ್ವರನ ನಮ್ಗೆಲ್ರಿಗೂ ಮನೆ ದೇವರೇ, ನಮ್ಮ ಸಾಧಾರಣವಾಗಿ ನಮ್ಮ ಸಮಾಜದವ್ರಿಗೆ. ಹಾಗಾಗಿ ವೆಂಕಟೇಶ್ವರನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಹಾರೈಸ್ತಾ, ರೋಣೂರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ, ಮುಂದಿನ ದಿನಗಳಲ್ಲಿ ವರ್ಷ ನೀವು ಇದೇ ರೀತಿ ಕಾರ್ಯಕ್ರಮ ಮಾಡಲಿ, ನಮ್ಮ ಸಮಾಜನ ಒಗ್ಗೂಡಿಸೋ ಜೊತೆಗೆ ಹಿಂದುತ್ವನೂ ಮೇಲೆತ್ಕೊಂಡು ಹೋಗಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ವಿಶ್ವಾದ್ಯಂತ ಈ ಥರದ ಒಂದು ಉತ್ಸವನ ಪ್ರಚಾರ ಮಾಡೋದಕ್ಕೆ SVBC ಚಾನಲ್ಲು ನಮ್ಮ ಶ್ರೀವಾರಿ ಭಕ್ತಿ ಚಾನಲ್ ಅಂತ ಇದೆ. ಸೊ ಈ ಥರದ ಕಾರ್ಯಕ್ರಮಗಳು ಮತ್ತು ಈ ಥರದ್ದು ಸಮಾಜಗಳು ಮಾಡ್ತಾ ಇರೋವಂಥ ಕಾರ್ಯಕ್ರಮದ್ದು ಒಂದು ವಿಶೇಷತೆ ಇದು. ಬರೇ ಪ್ರತ್ಯೇಕವಾಗಿ ಅಂದರೆ ಒಂದೊಂದು ದಿವಸ ಒಂದೊಂದು ಸಮಾಜ ಮಾಡುತ್ತೆ ಈ ಊರಲ್ಲಿ ಅಂತ ಅನ್ನೋದೇ ಪ್ರತ್ಯೇಕ. ಹಾಗಾಗಿ ಈ ಥರದ ಕಾರ್ಯಕ್ರಮನ ನಾವು ಪ್ರಸಾರ ಮಾಡೋದಕ್ಕೆ ಭಾಳ ವಿಜೃಂಭಣೆಯಿಂದ ಇದನ್ನ ಮಾಡಿಸೋದಕ್ಕೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಗಿರಿನಗರದ ನರೇಂದ್ರ ಬ್ಲಾಕ್ನಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶಿವಲಿಂಗಕ್ಕೆ ಪಂಚಾಮೃತಾಭಿಷೇಕ ಹಾಗೂ ರುದ್ರಾಭಿಷೇಕಗಳನ್ನು ವೈಭವದಿಂದ ಮಾಡಿದರು. ನಂತರ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವಾಲಯದಲ್ಲಿರುವ ಎಲ್ಲ ದೇವರುಗಳನ್ನು ದರ್ಶಿಸಿ ಪುನೀತರಾದರು.
ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ನೂತನವಾಗಿ ಕಾಲಭೈರವ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಈ ಪ್ರಯುಕ್ತ 2ನೇ ಕಾಲಯಾಗ ಪೂಜೆಯನ್ನು ಮಾಡಿ ನಂತರ ತತ್ವಾರ್ಚನೆಯನ್ನು ಮಾಡಿ ನಂತರ ಸ್ಪರ್ಶ ಆಹುತಿ 2ನೇ ಕಾಳದ್ರವ್ಯ ಹೋಮದ ಮಹಾಪೂರ್ಣಾಹುತಿಯನ್ನು ನೆರವೇರಿಸಿ ಯತ್ಯಾರ್ಚನಂ ಮಾಡಿ ಕಳಸ ಪೂಜೆಯನ್ನು ನೆರವೇರಿಸಲಾಯಿತು. ತದನಂತರ ಮಹಾಕಾಲಭೈರವ ವಿಮಾನ ಗೋಪುರದ ಅಭಿಷೇಕವನ್ನು ಮಾಡಿ ತದನಂತರ ಮೂಲ ವಿಗ್ರಹಕ್ಕೆ ಮಹಾ ಅಭಿಷೇಕವನ್ನು ನೆರವೇರಿಸಲಾಯಿತು. ನೆರೆದ 100 ಭಕ್ತರು ಕಾಲಭೈರವನ ಕೃಪೆಗೆ ಪಾತ್ರರಾದರು.
ದಕ್ಷಿಣ ಕಾಶಿಯಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀಕಾಳಹಸ್ತಿ ಮಹಾ ಆಲಯದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ಅತ್ಯಂತ ಮನೋಹರವಾಗಿ ಜರುಗಿತು. ಪ್ರತಿ ಸೋಮವಾರ ಆಲಯದಲ್ಲಿ ಆದಿದಂಪತಿಗಳಾದ ಶಿವಪಾರ್ವತಿಯರಿಗೆ ಭಕ್ತಿರಸಭರಿತವಾಗಿ ಕಲ್ಯಾಣವನ್ನು ನಿರ್ವಹಿಸುವರು. ಈ ಕಾರ್ಯಕ್ರಮದಲ್ಲಿ ಆಲಯದ ಕಲ್ಯಾಣ ಮಂಟಪದಲ್ಲಿ ಸುಂದರವಾದ ವೇದಿಕೆಯಲ್ಲಿ ಶೋಭಾಯಮಾನವಾಗಿ ಅಲಂಕಾರ ಭೂಷಿತರಾದ ಶ್ರೀ ಜ್ಞಾನ ಪ್ರಸೂನಾಂಬಿಕಾ ಅಮ್ಮನವರನ್ನು ಸ್ವಾಮಿಯವರನ್ನು ಆಸೀನಗೊಳಿಸಿದರು. ಆನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆಯನ್ನು ನಿರ್ವಹಿಸಿದರು. ತರುವಾಯ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ಶಾಸ್ತ್ರೋಕ್ತವಾಗಿ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒ ರವರು ನಿರ್ಧರಿಸಿದರು. ಅದರಂತೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶ
वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ। ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ನಗರದಲ್ಲಿ ನೆಲೆಸಿರುವ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ನಿಮಿತ್ತ ಆಲಯದ ಆವರಣದಲ್ಲಿ ಕಲ್ಯಾಣ ವೇದಿಕೆಯನ್ನು ಏರ್ಪಾಟು ಮಾಡಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ಪೀಠದಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ಶಾಸ್ತ್ರೋಕ್ತವಾಗಿ ಶಿವಪಾರ್ವತಿಯರ ಕಲ್ಯಾಣೋತ್ಸವವನ್ನು ನಡೆಸಲಾಯಿತು. ಭಕ್ತರು ಅನೇಕ ಮಂದಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಹೊಸೂರಿನ ಸುಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಕೋಟೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಪ್ರತಿ ವರ್ಷ ಹೊಸೂರಿನಲ್ಲಿ ಊರು ಹಬ್ಬ ವಿಜೃಂಭಣೆಯಿಂದ ನಿರ್ವಹಿಸುವುದು ಪ್ರತೀತಿ. 15 ದಿನಗಳ ಕಾಲ ಜರುಗುವ ಊರು ಹಬ್ಬದ ಪ್ರಯುಕ್ತ ಭಕ್ತರು ಕಂಕಣ ಕಟ್ಟಿ ವ್ರತಾಚರಣೆ ಮಾಡುವುದು ಸಂಪ್ರದಾಯ. ಮೇ ತಿಂಗಳ 13ರವರೆಗೂ ಜರುಗುವ ಊರು ಹಬ್ಬದ ಪೂಜೆಗಳ ಅಂಗವಾಗಿ ಆಲಯದಲ್ಲಿ ಶ್ರೀ ಕೋಟೆ ಮಾರಿಯಮ್ಮನವರಿಗೆ ವಿಶೇಷ ಪೂಜೆಗಳು, ದೀಪಾರಾಧನೆ ಪೂಜೆಗಳು ನಿರಂತರವಾಗಿ ಜರುಗಲಿದೆ. ಇದರ ಪ್ರಯುಕ್ತ ಆಲಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ವೈಭವದಿಂದ ನಿರ್ವಹಿಸಿದರು. ಧ್ವಜಾರೋಹಣದ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಆಲಯ ಪ್ರಾಂಗಣದಲ್ಲಿ ಕೋಟೆ ಮಾರಿಯಮ್ಮನವರ ಮೆರವಣಿಗೆಯನ್ನು ನಿರ್ವಹಿಸಿದರು. ನಂತರ ಧ್ವಜಸ್ತಂಭವನ್ನು ಆಲಯದಲ್ಲಿ ಪ್ರದಕ್ಷಿಣೆ ಮಾಡಿ ಧ್ವಜಾರೋಹಣ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕೃಷ್ಣಗಿರಿ ಎಂಪಿ ಗೋಪಿನಾಥ್, ಹೊಸೂರು ಮೇಯರ್ ಸತ್ಯ, ಬಿಜೆಪಿ ನಾಯಕ ಅಮರ್ ಪ್ರಸಾದ್ ರೆಡ್ಡಿ ಮತ್ತು ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಂಪನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಹಾಗೆಯೇ ಪ್ರತ್ಯಂಗಿರಾ ಪೂಜೆಯು ವಿಶೇಷವಾಗಿ ಜರುಗಿತು. ಇದರ ನಿಮಿತ್ತ ಮೊದಲನೆಯ ದಿನ ಅಮ್ಮನವರ ನೂತನ ವಿಗ್ರಹ ಸಂಪ್ರೋಕ್ಷಣಾ ಕಾರ್ಯಕ್ರಮವು ಜರುಗಿತು. ಮೊದಲಿಗೆ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಪಂಚಗವ್ಯ ಆರಾಧನೆ, ನವಗ್ರಹ ಆರಾಧನೆ, ಕಳಶ ಸ್ಥಾಪನೆ, ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠಾ ಪೂಜೆಗಳು ವೈಭವದಿಂದ ಜರುಗಿತು. ನಂತರ ಅಮ್ಮನವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಕಲಾಂಜಲಿ ಸೋಷಿಯಲ್ ಕಲ್ಚರಲ್ ಅಸೋಸಿಯೇಷನ್ ಹೈದರಾಬಾದ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ವಿಷ್ಣು ಅಧರಮಣಿ ಸುಧಾಯ ಹಂಸವಾ ಹಂಸಮಾ పరమ పురుషుడు గోపాల బాలుడైనాడు. పరమ పురుషుడు గోపాల బాలుడైనాడు. మురహరుడు ఎదుట ముద్దుగారేనిదిలో. పరమ పురుషుడు గోపాల బాలుడైనాడు. పరమ పురుషుడు గోపాల బాలుడైనాడు. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.